ಮಂಜುನಾಥ್ರವರ ಪಾರ್ಥಿವ ಶರೀರ ನಾಳೆ ಬೆಳಗ್ಗೆ ರೀಚ್ ಆಗುವಂಥ ಎಲ್ಲ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನಿನ್ನೆ ರಾತ್ರಿ 1 ಗಂಟೆಗೆ ಪ್ರಹ್ಲಾದ್ ಜೋಶಿಯವರು ಫೋನ್ ಮಾಡಿದರು. ಅಲ್ಲಿ ಆಗ್ತಿರೋದು ಎಲ್ಲ ವ್ಯವಸ್ಥೆಗಳ ಬಗ್ಗೆನೂ ಕೂಡ ನಮ್ಮ ಜೊತೆ ಮಾತಾಡಿದ್ದಾರೆ. ಕುಟುಂಬದವ್ರ ಜೊತೆನೂ ಕೂಡ ರಾತ್ರಿ ಮಾತಾಡಿದ್ರು. ಎಲ್ಲ ರೀತಿಯ ಸಂಗತಿಗಳನ್ನು ಹೇಳಿ ಒಟ್ಟು ಫ್ಲೈಟಿಗೆ ಸಂಬಂಧಪಟ್ಟ ಫ್ಲೈಟಲ್ಲಿ ತರುವಂಥ ಎಲ್ಲ ಸಿದ್ಧತೆಗಳು ಮಾಡ್ತಾ ಇದ್ದೀವಿ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಬಂದಿದೆ. ಸಂಜೆ 6 ಗಂಟೆಗೆ ಲಿಫ್ಟ್ ಆಗ್ಬೋದು ಅಂತ ಮಾಹಿತಿ ಇರುವಂಥದ್ದು. ಇವತ್ತು ಸಂಜೆ 6 ಗಂಟೆಗೆ. ಬೆಳಗ್ಗೆ 6:15 ಸುಮಾರಿಗೆ ಇಲ್ಲಿ, ಯಾಕಂದರೆ ನೈಟ್ ಲ್ಯಾಂಡಿಂಗ್ ಫೆಸಿಲಿಟೀಸ್ ಇದೆಲ್ಲ ಇಲ್ಲದೆ ಇರೋದ್ರಿಂದ ಅದೆಲ್ಲದನ್ನು ಅವ್ರ ಗಮನದಲ್ಲಿದೆ. ಸೊ ಹಾಗಾಗಿ ಬೆಳಗ್ಗೆ 6:15ಗೆ ರೀಚ್ ಆಗ್ಬೋದು ಶಿವಮೊಗ್ಗಕ್ಕೆ ಅಂತ ಒಂದು ಈಗಿರುವಂಥ ಶೆಡ್ಯೂಲ್ ಈಗ ಬಂದಿದೆ, ನಮ್ಮ ಕೈಲಿದೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಹೇಳೋದಾದರೆ ಬೆಳಗ್ಗೆ 6:15ಗೆ ಇಲ್ಲಿಗೆ ಪಾರ್ಥಿವ ಶರೀರ ಶಿವಮೊಗ್ಗ ನಗರಕ್ಕೆ ಬರುತ್ತೆ. ನಂತರ ಉಳಿದಂಥ ಎಲ್ಲ ಕಾರ್ಯಗಳ ಬಗ್ಗೆ ಮನೆಯ ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿ ಏನು ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟೊತ್ತಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಉಳಿದಂಥ ಸಂಗತಿಗಳನ್ನು ಕುಟುಂಬದವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಕಾರ್ಯಗಳನ್ನು ಮಾಡ್ತೇವೆ. ಶ್ರದ್ಧಾಂಜಲಿ ಮಾಡಬೇಕಾಗತ್ತೆ, ಅದನ್ನು ಕೂಡ ಯೋಚನೆ ಮಾಡ್ತೇವೆ. ಅದಕ್ಕೂ ಅದೇ ಮೊದಲು ಈಗ ನಾವು ಅದನ್ನು ಅಲ್ಲಿಂದ ಬರೋ ಹಾಗೆ ಏನು ಮಾಡಬೇಕು ಅದ್ರ ಬಗ್ಗೆನೇ ಗಮನ ಜಾಸ್ತಿ ಇದ್ದಿದ್ದರಿಂದ ಉಳಿದಂಥ ಸಂಗತಿಗಳಿಂದ ಯೋಚನೆ ಆಗಿಲ್ಲ, ಯೋಚನೆ ಮಾಡ್ತೇವೆ. ಈ ಒಂದು ಭಯೋತ್ಪಾದಕರ ಕೃತ್ಯ ಏನಿದೆಯಲ್ಲ, ಈ ಕೃತ್ಯದ ಬಗ್ಗೆ ಖಂಡಿಸಬೇಕಾಗಿರೋಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಮನುಷ್ಯತ್ವ ಇರೋರೆಲ್ಲರೂ ಮಾಡಬೇಕಾಗಿರೋಂಥ ಒಂದು ಕಾರ್ಯ. ಅದು ಸ್ಪಾಂಟೇನಿಯಸ್ ಆಗಿ ಅನಿಸಿರುವಂಥ ಕಾರ್ಯವನ್ನು ಮಾಡಿದೆ, ಆಗಬೇಕಾಗಿರೋಂಥ ಕಾರ್ಯನೇ ಮಾಡಿರುವಂಥದ್ದು. ಯಾಕೆಂದರೆ ಭಯೋತ್ಪಾದಕತೆ ತಾಂಡವ ಇವತ್ತು ನೆನ್ನೆದಲ್ಲ, ಸಂಸತ್ ಭವನನ್ನೇ ಮುಟ್ಟಿದಂಥ ಒಂದು ಭಯೋತ್ಪಾದಕತೆ. ಇದನ್ನು ಮಟ್ಟ ಹಾಕೋಕ್ಕೋಸ್ಕರ ಎಲ್ಲ ರೀತಿಯ ಸಿದ್ಧತೆಗಳು ಈಗಾಗಲೇ ಸರ್ಕಾರಗಳು ಮಾಡಿಕೊಂಡಿರುವಂಥದ್ದು. ಕೇಂದ್ರದ ಪ್ರಧಾನಮಂತ್ರಿ ಮೋದಿಯವರು ಈಗಾಗಲೇ ವಾಪಸ್ ಬಂದಿದ್ದಾರೆ. ಅಮಿತ್ ಶಾ ಅವರು ಈಗಾಗಲೇ ಅಲ್ಲಿದ್ದಾರೆ. ಒಟ್ಟಾರೆ ಭಯೋತ್ಪಾದಕತೆನ ಅದರ ಹುಟ್ಟನ್ನು ಅಡಗಿಸುವಂಥ ಕೆಲಸವನ್ನು ಮಾಡುತ್ತೆ. ಆ ನೋವನ್ನು ಎಲ್ಲೋ ಒಂದು ಕಡೆ ಪ್ರಕಟ ಆಗಬೇಕು, ಆಗದೆ ಹೋದರೆ ಕಷ್ಟ. ಹಾಗಾಗಿ ಆ ಭಯೋತ್ಪಾದಕತೆಯ ಸಂಗತಿಗಳು ಏನಿದೆ ಅದು ನಿರ್ನಾಮ ಮಾಡೋ ತನಕ ನಮಗೆ ಸಮಾಧಾನ ಇಲ್ಲ ಅನ್ನೋಂಥ ಸಂಗತಿನ ನನಗೆ ತಿಳಿಸುವಂಥ ಕೆಲಸ ಮಾಡಿ. ಇದು ಇಂಟೆಲಿಜೆನ್ಸಿ ಫೈಲ್ಯೂರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಘಟನೆ ನಡೀಬಾರ್ದಿತ್ತು. ಇಲ್ಲಿ ಯಾರ್ದೋ ಮೇಲೆ ಆಪಾದನೆ ಮಾಡಬೇಕು, ಯಾವುದೋ ಒಂದು ವೀಕ್ ಇದೆ, ಯಾವುದೋ ಒಂದು ವೀಕ್ನೆಸ್ ಇದೆ ಅಂತಂದ್ರೆ ಹುಡುಕೋದ್ರ ಜೊತೆ ಬದಲಾಗಿ ಇಷ್ಟು ವರ್ಷಗಳ ಕಾಲ ನಡೀಲಿಲ್ಲ, ತಹಬಂದಿಗೆ ತರುವಂಥ ಪ್ರಯತ್ನ ಮಾಡಿದ್ವಿ. ಎಲ್ಲೋ ಒಂದು ಕಡೆಗೆ ಅಲ್ಲಲ್ಲೇ ಸ್ವಲ್ಪ ಉಳ್ಕೊಂಡಿದ್ದಾರೆ. ಅವರನ್ನು ಹುಡುಕಿ ಹೊಡೆಯೋ ಕೆಲಸವನ್ನು ಮಾಡ್ತಾರೆ. ನಮ್ಮ ಸೈನಿಕರು ಅಷ್ಟು ಸುಲಭಕ್ಕೆ ಯಾರನ್ನೂ ಬಿಡೋದಿಲ್ಲ. ಎಲ್ಲೋ ಒಂದು ಕಡೆಗೆ ಇದು ಆಗಬಾರ್ದಿತ್ತು ಅನ್ನೋಂಥ ಸಂಗತಿ ಏನಿದೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆಗಬಾರ್ದಿತ್ತು, ಆಗಿದೆ. ಆದರೆ ಮುಂದೆ ಆಗದೇ ಇರೋ ಹಾಗೆ ಏನಾಗಬೇಕು ಎಚ್ಚರಿಕೆ ತೊಗೊಳ್ಳೋಂಥ ಕೆಲಸ ಕೇಂದ್ರದ ವರಿಷ್ಠರು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಅವರ ಉದ್ದೇಶ ಇರುವಂಥದ್ದು. ಹಾಗಾಗಿ ನಮ್ಮದು ಇರೋವಂಥದ್ದು ಏನು ಅಂತ ಹೇಳಿದ್ರೆ, ಆರ್ಟಿಕಲ್ 370 ತೆಗೆದ ಮೇಲೆ ಸಹಜವಾದಂಥ ಸ್ಥಿತಿಯಲ್ಲಿದೆ. ಅದಿಲ್ಲ ಅನ್ನೋದನ್ನು ತೋರಿಸ್ಬೇಕಾಗಿತ್ತು. ಆ ಕೆಲಸಕ್ಕೆ ಕೈ ಹಾಕಿಬಿಟ್ಟಿದ್ದಾರೆ. ಕಾಶ್ಮೀರಕ್ಕೆ ಯಾರ್ಯಾರು ಹೋಗಬೇಕು ಅಂತ ಅಪೇಕ್ಷೆ ಇದೆ, ಅವ್ರಿಗೆ ಹೋಗೋದಕ್ಕೆ ಬೇಕಾಗಿರುವಂಥ ಎಲ್ಲ ಸಂಗತಿಗಳನ್ನು ಕೂಡ ಯೋಚನೆ ಮಾಡುವಂಥದ್ದು. ಪ್ರವಾಸಿಗರು ಹೆಚ್ಚಿನ ರೀತಿಯಲ್ಲಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅಲ್ಲಿ ವಿಶೇಷ ಸಂಗತಿಗಳು ನಡೆದಿದೆ. ಅದರಿಂದ ಏನಾಗಿದೆ ಅಂತೇಳಿ ಸರ್ಕಾರಗಳು ಕೂಡ ಹೇಳಿದೆ. ಈಗಾಗಲೇ ಸಾಕಷ್ಟು ಒಳ್ಳೆ ವರದಿಗಳು ಬಂದಿದೆ. ಅಲ್ಲಿಗೆ ಹೋಗಿ ಬಂದವರು ಕೂಡ ಅಲ್ಲಿಯ ಒಟ್ಟು ಪರಿಸ್ಥಿತಿಯನ್ನು ನಮಗೆ ಹೇಳಿದ್ದಾರೆ, ಎಷ್ಟು ಸಂತೋಷ ಆಗತ್ತೆ ಅಂತೇಳಿ. ಅದೇ ಅವರಿಗೆಲ್ಲ ಹೊಟ್ಟೆ ಉರಿತಾ ಇರುವಂಥದ್ದು. ಅದರ ಸಿಟ್ಟನ್ನು ಅದನ್ನು ರೊಚ್ಚಿಗೆದ್ದು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಾನು ನಿನ್ನೆ ಹೇಳಿದೆ, ಇದು 27 ಜನ ಇವತ್ತೇನು ಹತರಾಗಿದ್ದಾರೆ. 27 ಜನಕ್ಕೆ 27 ತಲೆ ಅಲ್ಲ ನಮಗೆ ಬೇಕಾಗಿರೋದು. ಇದು ನಿರ್ಮೂಲನ ಮಾಡೋಕ್ಕೆ ಇವರು ಬಲಿದಾನ ಮಾಡಿದ್ದಾರೆ 27 ಜನ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಮುಂದಾಗುವಂಥ ಎಲ್ಲ ಪರಿಣಾಮಗಳನ್ನು ನಾವು ನೋಡುತ್ತೇವೆ. ದೇಶ ಸುರಕ್ಷಿತವಾಗಿರುತ್ತೆ.
ಹಾಗಾಗಿ ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಒಂದು ವಾರ ಆಚೆ ಈಚೆ ಪೋಸ್ಟ್ಪೋನ್ ಮಾಡಿಕೊಳ್ಳಿ. ಅದಾದ ನಂತರ ಪ್ರವಾಸಿಗರು ಕಾಶ್ಮೀರಕ್ಕೆ ಮತ್ತೊಮ್ಮೆ ಹೋಗಿ ಶಾರದೆಯನ್ನು ಭೇಟಿ ಮಾಡಿ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಬನ್ನಿ. ಆ ರೀತಿಯ ಸ್ಥಿತಿ ಅಲ್ಲಿ ಆಗತ್ತೆ ಅಂಥೇಳಿ ನಂಬಿಕೆ ನನಗೆ. ತಿದ್ದುಪಡಿ ಪರಿಸ್ಥಿತಿ ಏನಾದ್ರು ಕಾಯ್ದೆ ಏನಾದ್ರು ಇಂಪ್ಯಾಕ್ಟ್ ಅದರಿಂದ ಪ್ರೇರಣೆಗೊಂಡಿಯಾರ? ಖಂಡಿತ ರೀ. ಅದ್ರ ಬಗ್ಗೆ ನಾನು ಇನ್ನೊಂದ್ಸರಿ ನಾನು ಮಾತಾಡೋದಿದ್ದೇನೆ. ಯಾಕೆ ಇದಕ್ಕೆಲ್ಲ ಹೆಚ್ಚು ಶಕ್ತಿ ಸಿಗತ್ತೆ ಅಂತ ಹೇಳಿದ್ರೆ, ಯಾವುದು ಈ ದೇಶಕ್ಕೆ ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದರಲ್ಲಿ ವಿರುದ್ಧದ ನಡೆಗಳು ಬರುವಂಥ ಸಂದರ್ಭದಲ್ಲಿ ಈ ಥರದ ತಿಕ್ಕಾಟಗಳಿಗೆ ನಮ್ಮ ಹತ್ರ ಕೆಲಸರಿ ಉತ್ತರ ಇರೋದಿಲ್ಲ. ಇಡೀ ದೇಶ ಒಟ್ಟಾಗಿ ಇದನ್ನು ತಹಬಂದಿಗೆ ತರಬೇಕು. ಆ ಕೆಲಸಕ್ಕೆ ಕೈ ಹಾಕಿದೆ. ಉಳಿದಂಥ ಸಂಗತಿಗಳನ್ನು, ಯಾಕಂದರೆ ಈಗ ರಾಜಕಾರಣ ಮಾತಾಡೋ ಅವಶ್ಯಕತೆ ಇಲ್ಲ, ಮಾತಾಡಲೂಬಾರದು. ನಾವು ಈಗ ಆಗಬೇಕಾದಂಥ ಕಾರ್ಯವನ್ನು ಮಾತ್ರ ನಾವು ಮಾಡೋರಿದ್ದೇವೆ. ಭಯೋತ್ಪಾದನೆ ಮಟ್ಟ ಹಾಕುವಂಥ ಕೆಲಸವನ್ನು ಮಾತ್ರ ಮಾಡಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.